ಇಷ್ಟೊಂದು ಸಮಸ್ಯೆಗಳಿಗೆ ಹೋರಾಟದಿಂದ ಯಾವುದೇ ಪರಿಹಾರ ಸಿಗಲ್ಲ ಎಂಬುದನ್ನು ಅರಿತು ನಾನು ನಕ್ಸಲ್ ಚಟುವಟಿಕೆಯಿಂದ ಹೊರಬಂದೆ. ಚಳವಳಿ ಮಾಡಬೇಕು, ಆದ್ರೆ ಈ ದಾರಿ ಸರಿಯಿಲ್ಲ. ಶಸ್ತ್ರಾಸ್ತ್ರ ಹಿಡಿದು ಹೋರಾಟ ಮಾಡುವ ಬದಲು ಅಂಬೇಡ್ಕರ್ ಸಂವಿಧಾನದಲ್ಲಿ ಕೊಟ್ಟ ಅವಕಾಶದಂತೆ ಹೋರಾಟ ಮಾಡಬೇಕು ಎಂದು ಲಕ್ಷ್ಮೀ ತೊಂಬಟ್ಟು ಅವರ ಪತ್ನಿ ಮಾಜಿ ನಕ್ಸಲ್ ಸಲೀಂ ಯಾನೆ ಸಂಜೀವ ಕುಮಾರ್ ತಿಳಿಸಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಅವರು, ನಾನು ಮತ್ತು ಲಕ್ಷ್ಮೀ ಚಳವಳಿಯಲ್ಲಿ ಇರುವಾಗಲೇ ಪ್ರೀತಿಸಿ 2008ರಲ್ಲಿಯೇ ಮದುವೆಯಾಗಿದ್ದೇವೆ. ಅದರ ನಂತರ ನಾನು 2009ರಲ್ಲಿ ಆಂಧ್ರ ಸರ್ಕಾರದ ಮುಂದೆ ಶರಣಾಗಿ ಇದೀಗ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಬದುಕು ನಡೆಸುತ್ತಿದ್ದೇನೆ. ನನ್ನ ಮೇಲೆ ಸದ್ಯ ಯಾವುದೇ ಪ್ರಕರಣಗಳು ಇಲ್ಲ ಎಂದರು. ನಾನು ಆಂಧ್ರ ಪ್ರದೇಶದವನಲ್ಲ, ಮೂಲತಃ ಕರ್ನಾಟಕದ ಪಾವಗಡ ತಾಲೂಕಿನವನು. ಸದ್ಯಕ್ಕೆ ಆಂಧ್ರ ಪ್ರದೇಶದ ಅನಂತನಗರದಲ್ಲಿ ವ್ಯಾಪಾರ ಮಾಡಿಕೊಂಡಿದ್ದೇನೆ. ಲಕ್ಷ್ಮಿ ಮೇಲಿನ 3 ಕೇಸುಗಳನ್ನು ಕ್ಲೋಸ್ ಮಾಡಲೆಂದು ಆಕೆ ಶರಣಾಗಿದ್ದಾಳೆ. ಖುಲಾಸೆಯಿಂದ ಬಳಿಕ ನಾವು ಮುಂದೆ ಕರ್ನಾಟಕದಲ್ಲಿಯೇ ಬದುಕು ನಡೆಸಬೇಕೆಂದು ನಿರ್ಧಾರವನ್ನ ಮಾಡಿದ್ದೇವೆ ಎಂದಿದ್ದಾರೆ. ನಮಗೆ ಲಕ್ಷ್ಮಿ ಮೇಲೆ ಒಂದು 3 ಕೇಸಲ್ಲಿ ಇದ್ದಾವೆ ಅಂತ ನಮಗೆಲ್ಲ ಗೊತ್ತಾಯಿತು. ಹಾಗಾಗಿ ಗೌರ್ಮೆಂಟ್ ಏನಂದರೆ ಸಿದ್ದರಾಮಯ್ಯ ಕರೆ ಕೊಟ್ಟರು. ಆ ಕರೆ ಹಿನ್ನೆಲೆಯಲ್ಲಿ ನಾವು ಬಂದು ಕ್ಲೋಸ್ ಮಾಡ್ಕೊಂಡು ಬಂದಿದ್ದೀವಿ ಸರ್. ಅವರೇ ಶರಣಾಗಿದ್ದರು, ನಾನೊಬ್ಬನೇ ಶರಣಾಗಿದ್ದೆ 2009ರಲ್ಲಿ. ಅವರೇ ಶರಣಾಗಿದ್ದೆ, ನಾನು ಒಬ್ಬನೇ ಶರಣಾಗಿದ್ದೆ. ನಮಗೆ ಏನಾದರೂ ಅದೆಲ್ಲ ಇತ್ತು, ಅದೆಲ್ಲ ಕ್ಲೋಸ್ ಮಾಡ್ಕೊಂಡಿದ್ದೆ. ಇಲ್ಲೂ ಕೂಡ 2014ರಲ್ಲಿ ಒಂದು ಕೇಸ್ ಆಯ್ತು ಬಂದು ನಾನು ಅರೆಸ್ಟ್ ಮಾಡ್ಕೊಂಡು ಬಂದು ಇದಾಯಿತು. ನಾನು ಅದೆಲ್ಲ ಕೋರ್ಟ್ಗೆ ಬಂದು ಅದೆಲ್ಲ ಕ್ಲೋಸ್ ಮಾಡ್ಕೊಂಡಿದ್ದೆ. ಸದ್ಯ ನನ್ನ ಮೇಲೆ ಕರ್ನಾಟಕದಲ್ಲಿ ಯಾವುದೂ ಕೂಡ ಇಲ್ಲ.